ಅವರು ಆದರಣೀಯ ಸೀತಾಚಾರ ಮಾತಾಜಿ ಅವರ ಧರ್ಮ ಏನಂತಾರೆ ರೈಟ್ ಹ್ಯಾಂಡ್. ಅಷ್ಟು ಸ್ಟ್ರಾಂಗ್ ಮತ್ತು ತುಂಬಾ ಸೇವೆಯಲ್ಲಿ, ಕೃಷ್ಣ ಭಕ್ತಿಯಲ್ಲಿ ಮುನ್ನಡೆಯುತ್ತಿದ್ದಾರೆ. ಸೊ ಇವತ್ತಿನ ಈ ಒಂದು ಸುದಿನದಲ್ಲಿ ನಾವು ಮಾತಾಜಿಯವರ ಮುಖಾರವಿಂದದಿಂದ ಕೃಷ್ಣನ ಕಥೆಯನ್ನು ಹಾಗೂ ಆಂಡಾಳ್ ನಾಚಿಯರ್ ಅವರ ರಚಿಸಿರುವ ಪಾಶುರಂ ಬಗ್ಗೆ ಮತ್ತು ಶ್ರೀಮದ್ ಭಾಗವತಂ ಬಗ್ಗೆ ಕೇಳೋಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ವರ್ಡ್ಸ್. ಇವತ್ತಿನ ದಿನ ನಾವು 4ನೇ ಪಾಶುರಂನ ಬಗ್ಗೆ ಚರ್ಚೆ ಮಾಡೋಣ. ಅದು ಚರ್ಚೆ ಮಾಡಕ್ ಮುಂಚೆ ನಾನು ನಮ್ಮ ಗುರು ಮಹಾರಾಜ್ ಮತ್ತು ಶ್ರೀಲ ಪ್ರಭುಪಾದಿಯನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಚರ್ಚೆ ಆರಂಭಿಸೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮಾತಾಜಿ, ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಎಸ್ ಮಾತಾಜಿ, ಕ್ಲಿಯರ್ ಉಂಟು. ಥ್ಯಾಂಕ್ ಯು ಮಾತಾಜಿ. ನಾವು ನಿನ್ನೆ ಪಾಶುರದಲ್ಲಿ ನೋಡಿದ್ವಿ, ಗೋದಾದೇವಿ ಅಂದ್ರೆ ಅವರ ಆಂಡಾಲ್ನ ಮುಂಚಿನ ಹೆಸರು ಗೋದಾದೇವಿ. ಅವರು ಹೇಳ್ತಾರೆ ತಿಂಗಳಿಗೆ 3 ಸತಿ ಮಳೆ ಬರೋದಿಕ್ಕೆ ಅವರು ಆಶಿಸ್ತಾರೆ. ನಾವು ಅದನ್ನ ನಿನ್ನೆ ಆಶಾ ಮಾತಾಜಿ ಅವರಿಂದ ನಾವು ತುಂಬಾ ಚೆನ್ನಾಗಿ ಅವ್ರು ಹೇಳ್ಕೊಟ್ರು ನಿನ್ನೆ. ಅವ್ರು ಏನಕ್ಕೆ ಹಂಗೆ ಹೇಳ್ತಾರೆ ಅಂದ್ರೆ, ತುಂಬಾ ಮಳೆ ಬಂದ್ರು ಕೂಡ ಅದು ತುಂಬಾ ಹಾನಿಕರ. ಅದು 9 ದಿನಗಳು ಸೂರ್ಯನ ಬೆಳಕು ಬರ್ಲಿ, ಮತ್ತೆ 10ನೇ ದಿನ ಮಳೆ ಬರ್ಲಿ, ಹೀಗೆ ತಿಂಗಳಲ್ಲಿ 30 ದಿನಗಳು ಉಂಟು. ಸೊ 10 ದಿನಕ್ಕೆ 1 ಸತಿ ಮಳೆ ಬಂದ್ರೆ ಅದು ಬೆಳೆಗಳಿಗೆ ತುಂಬಾ ಯೂಸ್ ಆಗತ್ತೆ. ಇಲ್ಲಾಂದ್ರೆ ಏನಾಗತ್ತೆ, ಜಾಸ್ತಿ ಎಚೇತವಾಗಿ ಮಳೆ ಬಂದ್ರೆ ಅದು ಕೂಡ ಅದು ಏನೇ ನಾವು ಬೆಳೆದ್ರು ಕೂಡ ಅದು ಎಲ್ಲ ಹಾಳಾಗತ್ತೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, 9 ದಿನ ಸೂರ್ಯನ ಕಿರಣಗಳಲ್ಲಿ 10ನೇ ದಿನ ಮಳೆ ಬರ್ಲಿ ಅಂತ ಈ 4ನೇ ಪಾಶುರದಲ್ಲಿ ಅವರು ವರುಣ ದೇವರನ್ನ ಅವರು ನೆನಪು ಮಾಡ್ಕೊಳ್ತಾ ಅವರು ಜ್ಞಾಪಿಸ್ಕೊಳ್ತಾ ಇದ್ದಾರೆ ಗೋದಾದೇವಿ. ಆಮೇಲೆ ಮಳೆ ಬರಕ್ ಮುಂಚೆ ಏನಾಗತ್ತೆ, ಗುಡುಗು ಮಿಂಚು, ಆಮೇಲೆ ಮಳೆ ಬಂದ್ಮೇಲೆ ಕಾಮನ ಬಿಲ್ಲು ಕೂಡ ನಾವು ನೋಡ್ತೀವಿ. 30 ದಿನಗಳು ಆಂಡಾಳ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ತನ್ನ ಸ್ನೇಹಿತರನ್ನೆಲ್ಲ ಎಬ್ಸಿ ಈ ಮಾರ್ಗಶಿರ ಮಾಸದಲ್ಲಿ ಅವರು ಎಲ್ಲಾರು ಬೇಗ ಬನ್ನಿ, ನಾವು ಭಕ್ತಿಯನ್ನು ಮಾಡೋಣ ಅಂತ ಎಲ್ಲಾರ್ಗೂ ಅವರು ಬೆಳಗಿನ ಜಾವ ಅವರು ಎಬ್ಬಿಸ್ತಾ ಇದ್ದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಧನುರ್ಮಾಸದಲ್ಲಿ ತುಂಬಾ ಚಳಿ ಕೂಡ ಇರುತ್ತೆ. ಮತ್ತೆ ಧನುರ್ ಅಂದ್ರೆ ಬಿಲ್ಲು ಅಂತ ಕೂಡ ನಾವು ಹೇಳ್ಬೋದು. ತುಂಬಾ ನಾವು ಹೇಗೆ ತುಂಬಾ ಚಳಿ ಆದಾಗ ಉದುರ್ಕೊಂಡು ಬಿಲ್ಲಿನ ತರ ಮಲಗ್ತೀವಿ, ಹಾಗೆ ಧನುರ್ಮಾಸದಲ್ಲಿ ತುಂಬಾ ಚಳಿ ಕೂಡ ಇರುತ್ತೆ. ಬಟ್ ಈ ಚಳಿಗಾಲದಲ್ಲಿ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನು ಎಬ್ಬಿಸಿ ಒಂದೊಂದು ದಿನ ಒಂದೊಂದು ಪಾಸುರವನ್ನು ನಾವು ಜ್ಞಾಪಿಸ್ಕೊಂಡು ಹೇಳ್ತೀವಿ. ಒಟ್ಟು 30 ಪಾಸುರಗಳಿದೆ, ಅಂದ್ರೆ ವರ್ಸಸ್ ಇದೆ ಇದರಲ್ಲಿ ತಿರುಪಾವೈಯಲ್ಲಿ. ಇವತ್ತು ನಾವು 4ನೇ ದಿನ ಇರೋದ್ರಿಂದ 4ನೇ ಪಾಸುರದು. ಆಗ್ಲೇ ನಾವು ಮೇನ್ ಹಾಲಲ್ಲಿ ಈ ಪಾಸುರನ ಹೇಳಿದ್ರು, ನಾನು ಅದನ್ನ ಇವಾಗ ಮತ್ತೆ ರಿಪೀಟ್ ಮಾಡಲ್ಲ. ಸೊ ಅವರು ವರುಣ ದೇವನ ಅವರು ಹೇಳ್ತಾ ಇದ್ದಾರೆ, ಕೇಳ್ಕೊತಾ ಇದ್ದಾರೆ ಏನಂತ, ನೀನು ಕೃಷ್ಣನ ಬಣ್ಣವನ್ನು ಧಾರಣೆ ಮಾಡು. ಅಂದ್ರೆ ಕೃಷ್ಣ ಮೇಘ ಶ್ಯಾಮ, ಅಂದ್ರೆ ಎಲ್ಲ ಮೋಡಗಳು ಕೂಡ ಮಳೆ ಬರೋದಿಲ್ಲ ಎಲ್ಲ ಮೋಡಗಳಿಂದ. ಕೆಲವು ಮೋಡಗಳು ಮಾತ್ರ ಮಳೆಯನ್ನು ಬರುತ್ತೆ. ಅದು ಏನಾಗುತ್ತೆ, ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ ಯಾವುದು ಮೋಡಗಳು ಬರುತ್ತೋ ಅವಾಗ ಅದು ಮಳೆಯನ್ನು ಬರುತ್ತೆ. ನಾವು ಈವನ್ ಗೋವರ್ಧನ್ ಲೀಲಾದಲ್ಲೂ ನೋಡಿದೀವಿ, ಮೋಡಗಳು ಹೇಗೆ ಬಂದು ಸಂವರ್ತಕ ಮಳೆಯನ್ನು ತಂತು. ಅದು ಕೂಡ ಏನು ತುಂಬಾ ಅತಿ ವೃಷ್ಟಿಯಾಗಿ ಮಳೆ ಬಂತು. ಬಟ್ ಇಲ್ಲಿ ಅದನ್ನ ಅವ್ರು ಕೇಳ್ತಾ ಇಲ್ಲ, ಅಲ್ಪ ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಳೆಯನ್ನು ಕೇಳ್ತಾರೆ. ಅವರು ಯೂಶಲಿ ಏನ್ ಮಾಡ್ತೀವಿ ನಾವು, ಕೃಷ್ಣನ ಮೋಡದ ಒಂದು ಬಣ್ಣಕ್ಕೆ ಹೋಲಿಸ್ತಾರೆ. ಬಟ್ ಇಲ್ಲಿ
ಆಂಡಾಳ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ವರುಣ ದೇವನ್ ಕೇಳ್ಕೊತಾರೆ, ನಿನ್ನ ಮೋಡಗಳನ್ನ ಕೃಷ್ಣನ ಬಣ್ಣವನ್ನು ಧಾರಣೆ ಮಾಡ್ಕೊಂಡು ಬಾ, ಸೊ ಆ ಬಣ್ಣ ಬಂದ್ರೆ ನಮ್ಗೆ ಮಳೆ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಇದೇ ತರ ಮೇಘಶ್ಯಾಮ ಒಂದು ಶ್ಲೋಕ ವಿಷ್ಣು ಸಹಸ್ರ ನಾಮದಲ್ಲಿ ಕೂಡ ಕೇಳಿದೀವಿ. ಮೇಘಶ್ಯಾಮಂ ಪೀತ ಕೌಸ್ತೇಯವಾಸಂ ಶ್ರೀವತ್ಸಾಂಗಂ ಕೌಸ್ತುಭೋತ್ಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಈ ಶ್ಲೋಕದಲ್ಲಿ ಕೃಷ್ಣನ ವರ್ಣ ಮತ್ತು ವಿಷ್ಣುವಿನ ವರ್ಣ ಮೇಘದ ಹಾಗೆ ಇರುತ್ತೆ. ಮತ್ತೆ ಪೀತ ಕೌತ್ಸೇಯವಾಸಂ, ತನ್ನ ಕಂಠದಲ್ಲಿ ಕೌಸ್ತುಭ ಮಣಿಯನ್ನು ಕೂಡ ಧಾರಣೆ ಮಾಡಿರ್ತಾರೆ. ಮತ್ತೆ ಶ್ರೀವತ್ಸಾಂಗಂ ಅಂದ್ರೆ ಶ್ರೀವತ್ಸದ ಒಂದು ಚಿಹ್ನೆ ಕೂಡ ಇರುತ್ತೆ. ಅಂತ ವಿಷ್ಣುವಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಹೇಳ್ತೀವಿ. ಸೊ ಹಾಗೆ ಇಲ್ಲಿ ಆಂಡಾಳಿ ಹೇಳ್ತಾರೆ, ಅಂತ ಬಣ್ಣ ಉಳ್ಳ ಮೋಡಗಳು ಬಂದ್ರೆ ಇದು ಮಳೆ ಬರುತ್ತೆ. ಮತ್ತೆ ಇನ್ನೊಂದು ಅವ್ರು ಏನು ಹೇಳ್ತಾರೆ ಅಂದ್ರೆ ಈ ಗುಡುಗು ಬರುತ್ತಲ್ಲ ಅದನ್ನ ಅವರು ಪಾಂಚಜನ್ಯ ಧ್ವನಿಗೆ ಹೋಲಿಸಿದ್ದಾರೆ ಅವರು. ನಾವು ಕುರುಕ್ಷೇತ್ರ ಯುದ್ಧ ನಡೀತಾ ಇರ್ಬೇಕಾದ್ರೆ ಮುಂಚೆ ಎಲ್ಲ ಪಾಂಡವರು ಕೌರವರು ಕೂಡ ಎಲ್ಲರೂ ಅಲ್ಲಿ ಅಸೆಂಬಲ್ ಆಗಿರ್ತಾರೆ. ಅಸೆಂಬಲ್ ಆದಾಗ ಯುದ್ಧದ ಆರಂಭದ ಮುಂಚೆ ಸಂಕೇತವಾಗಿ ಎಲ್ಲರೂ ತಮ್ಮ ಶಂಖಗಳನ್ನು ಎತ್ತಿ ಊದ್ತಾರೆ. ಬಟ್ ಯಾವಾಗ ಕೃಷ್ಣ ಮತ್ತೆ ಅರ್ಜುನ ತಮ್ಮ ಶಂಖಗಳನ್ನು ಊದಾಗ ಏನಾಗತ್ತೆ, ಅದು ಒಂದು ಕೌರವರಿಗೆ ಭಯ ಭೀತಿಯನ್ನು ಉಂಟು ಮಾಡುತ್ತೆ. ಅಂತ ಘರ್ಷಣೆ ಉಳ್ಳ ಪಾಂಚಜನ್ಯಕ್ಕೆ ಅವರು ಮಳೆಯ ಗುಡುಗನ್ನು ಅದಕ್ಕೆ ಹೋಲಿಸ್ತಿದ್ದಾರೆ. ಆಮೇಲೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಪಾಂಚಜನ್ಯ ಹೇಗೆ ಸಿಕ್ತು ಅಂತ, ಅದು ಒರಿಜಿನಲಿ ಯಾವಾಗ್ಲೂ ಅದು ಕೃಷ್ಣನ ಹತ್ರ ಇರುತ್ತೆ. ಬಟ್ ಈ ಭೂಮಿಗೆ ಬಂದಾಗ ಒಂದು ಸುಂದರವಾದ ಲೀಲೆಯನ್ನು ಕೃಷ್ಣ ಇಲ್ಲಿ ಮಾಡಿದ್ದಾರೆ. ಅವರು ಮಥುರಕ್ಕೆ ಹೋಗಿ ಕಂಸನ ಸಂಹಾರ ಆದ್ಮೇಲೆ ಕೃಷ್ಣ ಮತ್ತೆ ಬಲರಾಮರು ಅವಂತಿಪುರಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಸಾಂದೀಪಾನಿ ಮುನಿಗಳಿಂದ ಶಿಕ್ಷಣವನ್ನು ಪಡಿತಾರೆ. ಶಿಕ್ಷಣ ಪಡೆದ ಮೇಲೆ ಗುರು ದಕ್ಷಿಣೆಗಾಗಿ ಅವ್ರು ಕೇಳಿದಾಗ ಸಾಂದೀಪನಿ ಮುನಿ ಹೆಂಡತಿ ತುಂಬಾ ಮಕ್ಕಳನ್ನ ಅವರು ಕಳ್ಕೊಂಡಿರ್ತಾರೆ. ಸೊ ಅವರು ಗುರು ದಕ್ಷಿಣೆಗಾಗಿ ಅವರು ತಮ್ಮ ಮಕ್ಕಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಕೇಳ್ತಾರೆ. ಆವಾಗ ಅವರ ಒಬ್ಬ ಮಗ ಗೊತ್ತಾಗತ್ತೆ ಪಾಂಚಜನ್ಯ ಅನ್ನ ಅಸುರ ಅವನ್ನ ಬಲಿಯಾಗಿ ತಗೊಂಡಿರ್ತಾನೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಸಾಗರದ ಎಂಡ್ ಆಫ್ ಓಷನ್ಗಲ್ಲಿ ಹೋಗಿ ಅವ್ರು ಏನ್ ಮಾಡ್ತಾರೆ, ಪಾಂಚಜನ್ಯ ಹಸುರನ್ನ ಕೊಂದು ಆ ಶಂಖವನ್ನು ತೆಗೆದುಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಅವರ ಗುರುಗಳಾದ ಸಾಂದೀಪನಿ ಮುನಿಯ ಮಗ ಅಲ್ಲಿರಲ್ಲ. ಆಮೇಲೆ ಅವ್ರು ಗೊತ್ತಾಗುತ್ತೆ ಅವನು ಹಾಗೆ ಯಮರಾಜನ ಹತ್ರ ಇರ್ತಾನಂತ. ಆಮೇಲೆ ಅವ್ರು ಅಲ್ಲಿಗೆ ಹೋಗಿ ಅವರ ಗುರು ದಕ್ಷಿಣೆಗಾಗಿ ಅವನ ಮಗನನ್ನು ವಾಪಸ್ ತಂದು ಕೊಡ್ತಾರೆ. ಆಮೇಲೆ ಗೋದಾದೇವಿ ಏನ್ ಹೇಳ್ತಾರೆ ಅಂದ್ರೆ ಇದು ಏನು ಕಾಮನ ಬಿಲ್ಲು ಬರುತ್ತೆ ಮಳೆ ಬಂದ ಮೇಲೆ, ಅದನ್ನ ಅವರು ಸಾರಂಗ ಭೋಗಿ ಅವರು ಹೋಲಿಸಿದ್ದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮ ಸೀತನ ಮದುವೆ ಆಗಕ್ಕೆ ಮುಂಚೆ ಅವ್ರು ಏನ್ ಮಾಡಿದ್ರು, ಬಿಲ್ಲನ್ನ ಜನಕ ಮಹಾರಾಜ ಸ್ವಯಂವರವನ್ನು ಏರ್ಪಡಿಸಿದಾಗ, ಯಾಕಂದ್ರೆ ಅವರು ಆ ಧನುಸ್ಸು ಜನಕನಿಗೆ ಶಿವಧನಸ್ಸು ಸಿಕ್ಕಿತ್ತು. ಅದನ್ನ ಅವರು ಪೂಜೆ ಮಾಡ್ತಾ ಇರ್ತಾರೆ. ಬಟ್ ಸೀತಾ ಸ್ವಯಂವರ ಮಾಡ್ಬೇಕಾದ್ರೆ ಅವ್ರ ಮಗಳನ್ನ ಮದ್ವೆ ಮಾಡ್ಕೊಳಕ್ ಮುಂಚೆ ಅವರು ಎಲ್ಲರಿಗೂ ಷರತ್ ಹಾಕಿರ್ತಾರೆ, ಯಾರು ಆ ಶಿವಧನಸ್ಸನ್ನು ಎತ್ತಿ ಕಟ್ತಾರೋ ಅವ್ರಿಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ. ಬಟ್ ಅದು
ಯಾರಿಗೂ ಸಾಧ್ಯನೇ ಇರೋದಿಲ್ಲ. ಬಟ್ ರಾಮ ಅಲ್ಲಿಗೆ ಬಂದಾಗ ಸುಲಭವಾಗಿ ಅದನ್ನ ಎತ್ತುತ್ತಾರೆ. ಬಟ್ ಬೇರೆಯವ್ರಿಗೆ ಅದನ್ನ ಎತ್ತ ಕೂಡ ಆಗಲ್ಲ. ಏನಕ್ಕೆ ಈ ತರ ಷರತ್ ಹಾಕಿರ್ತಾರೆ ಜನಕ ಮಹಾರಾಜರಂದರೆ, ಸೀತಾದೇವಿ ಚಿಕ್ಕ ವಯಸ್ಸವಳಾಗಿರ್ಬೇಕಾದ್ರೆ ಅವರು ಆಟ ಆಡ್ತಾ ಇರ್ಬೇಕಾದ್ರೆ ಅವರು ಸುಲಭವಾಗಿ ಶಿವಧನಸ್ಸನ್ನು ಎತ್ತಿ ಅದನ್ನ ಕೈಯಿನಲ್ಲಿ ಒಂದೇ ಕೈಯಿನಲ್ಲಿ ಎತ್ತಿ ಹಿಡ್ಕೋತಾ ಇದ್ರು. ಅವ್ರು ಎಷ್ಟು ಬಲಶಾಲಿಯಾಗಿದ್ರು ಅಂತ ಹೇಳಿದ್ರು. ಅವ್ರಿಗೆ ಸಮಾನ ಆಗಿರೋರೆ ಮದ್ವೆ ಆಗ್ಬೇಕು ಅಂತ ಹೇಳಿ ಆ ಷರತ್ತನ್ನು ಹಾಕ್ತಾರೆ. ಅದೇ ತರ ಮುಂದೆ ರಾವಣನ್ನು ಕೊಲ್ಬೇಕಾದ್ರೆ ಈ ಸಾರಂಗ ಬಿಲ್ಲನ್ನು ಅವರು ಎತ್ತು ಹಿಡಿದು ರಾವಣನನ್ನು ಸಂಹಾರ ಮಾಡ್ತಾರೆ. ಸೊ ಎಷ್ಟು ಸುಂದರವಾಗಿ ಅದು ಸಾರಂಗ ಬೆಂಡ್ ಆಗತ್ತೆ. ಮತ್ತೆ ರಾಮ ಅದನ್ನ ಕೈಯಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಎಷ್ಟು ಸುಂದರವಾಗಿ ಅದು ಇದು ಕಾಣ್ತಾ ಇರುತ್ತೆ. ಅದೇ ಇದು ಬಿಲ್ಲಿಗೆ ಕಾಮನ ಬಿಲ್ಲನ್ನು ಅವರು ಹೋಲಿಸಿದ್ದಾರೆ. ನಾನು ಇದಕ್ಕೆ ಮುಂಚೆ ಹೇಳಿದೆ, ನಾವು ಎಚ್ಚೇತವಾಗಿ ಮಳೆ ಬಂದ್ರೆ ಅದು ಕೂಡ ಹಾನಿಕರ. ಇದೇ ತರ ತುಂಬಾ ಜಾಸ್ತಿ ಮಳೆ ಬಂದಿರೋದು ಯೋಚನೆ ಮಾಡಿದಾಗ ನಮ್ಗೆ ಗೋವರ್ಧನ ಲೀಲೆ ನೆನಪಾಗುತ್ತೆ. ಗೋವರ್ಧನ ಲೀಲೆಯಲ್ಲಿ ಯಾವಾಗ ವೃಂದಾವನದ ವಾಸಿಯರು ಮುಂಚೆ ವರುಣ ದೇವರು ಮತ್ತೆ ಇಂದ್ರ ದೇವರನ್ನ ಪೂಜೆ ಮಾಡ್ತಾ ಇರ್ತಾರೆ. ಅವರು ಒಂದು ಸತಿ ಕೃಷ್ಣ ಹೇಳ್ತಾರೆ, ಇಂದ್ರ ದೇವಿಗೆ ಪೂಜೆ ಸಲ್ಲಿಸ್ಬೇಡಿ, ಗೋವರ್ಧನಿಗೆ ಪೂಜೆ ಮಾಡೋಣ. ಯಾಕಂದ್ರೆ ಗೋವರ್ಧನ ನಮ್ಗೆ ಬೆಳೆ ಮತ್ತೆ ಗಿಡಗಳು ಮತ್ತೆ ನಮ್ಮ ಹಸುವಿಗೆ ಮೇವು ಎಲ್ಲ ಕೊಡತ್ತೆ ಅಂತ ಹೇಳ್ತಾರೆ. ಆವಾಗ ಅವರು ಅದನ್ನ ಸ್ಟಾಪ್ ಮಾಡಿದಾಗ, ಗೋವರ್ಧನ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಾಗ ಇಂದ್ರ ದೇವಿಗೆ ಕೋಪ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಸಂವರ್ತಕ ಇವನ್ನು ಕರೆದು ಅವ್ರು ಹೇಳ್ತಾರೆ, ಇಲ್ಲಿ ತುಂಬಾ ಯಥೇಚ್ಛವಾಗಿ ಮಳೆಯನ್ನು ಸುರಿಸು ಅಂತ ಹೇಳ್ತಾರೆ ಇಂದ್ರದೇವಿ. ಅವಾಗ 7 ದಿನಗಳು ಮತ್ತೆ 7 ರಾತ್ರಿ ತುಂಬಾ ಜೋರಾಗಿ ಮಳೆ ಬರುತ್ತೆ. ಆವಾಗ ಕೃಷ್ಣ ಅವ್ರನ್ನ ಬ್ರಜವಾಸಿಗಳನ್ನೆಲ್ಲ ಕಾಪಾಡೋದಿಕ್ಕೆ ಅವ್ರು ಏನ್ ಮಾಡ್ತಾರೆ, ಗೋವರ್ಧನ ಪರ್ವತವನ್ನೇ ಅವರು ಒಂದು ಛತ್ರಿಯಾಗಿ ಇಟ್ಕೊಂಡು ಪ್ರತಿಯೊಬ್ಬರನ್ನು ಅವರು ರಕ್ಷಿಸ್ತಾರೆ. ಆಮೇಲೆ ಇಂದ್ರದೇವರಿಗೆ ಗೊತ್ತಾಗತ್ತೆ ಕೃಷ್ಣ ಸಾಮಾನ್ಯವಾದ ಬಾಲಕನಲ್ಲ, ಅವನು ಪರಮ ಪುರುಷ ಅಂತ ಗೊತ್ತಾದಾಗ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಅದು ಯಾವಾಗ ಜಾಸ್ತಿ ಮಳೆ ಬರುತ್ತೋ ಅವಾಗ ಈ ತರ ಅನಾಹುತಗಳಾಗತ್ತೆ. ನಾವು ಈ ವರ್ಷ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ಹೇಗೆ ಇಲ್ಲಿ ಮಳೆನೇ ಬರ್ತಾ ಇರ್ಲಿಲ್ಲ. ಬಟ್ ಮಳೆ ಬಂದಾಗ ಏನಾಯ್ತು, ಇಲ್ಲಿ ಒಂದು ಗ್ಲಿಮ್ಸಸ್, ಒಂಥರ ಪ್ರಳಯನೇ ಬಂದ ಹಾಗೆ ಒಂದು ಗ್ಲಿಮ್ಸಸ್ ಕೂಡ ನಮ್ಗೆ ತೋರಿಸ್ತು. ಹೀಗೆ ಅವರು ಪ್ರತಿಯೊಂದೂ ಅವರು ಈವನ್ ಮಳೆ ಕೂಡ ಬಂದ್ರು ಕೂಡ ಅವರು ಕೃಷ್ಣನ ಆಯುಧಗಳನ್ನೇ ಅವರು ನೆನ್ಪು ಮಾಡ್ಕೊಡ್ತಾರೆ. ಆಮೇಲೆ ಮಿಂಚು ಬರುತ್ತೆ ಮಳೆ ಬಂದಾಗ, ಅವಾಗ ಆ ಮಿಂಚನ್ನ ಅವರು ಸುದರ್ಶನದ ಚಕ್ರಕ್ಕೆ ಹೋಲಿಸ್ತಾರೆ. ಸುದರ್ಶನ ಚಕ್ರ ಯಾವಾಗೂ ಕೃಷ್ಣನ ಕೈಯಲ್ಲೇ ಇರುತ್ತೆ. ಯಾವಾಗ ಯಾರಾದರೂ ಅಪರಾಧ ಮಾಡಿದ್ರೆ ಕೃಷ್ಣ ಇಮಿಡಿಯೇಟ್ ಆಗಿ ಸುದರ್ಶನ ಚಕ್ರವನ್ನು ಅವರು ಇದು ಮಾಡ್ತಾರೆ. ಅದು ಲೈಟ್ನಿಂಗ್ ಆಗಿ ಎಷ್ಟು ಪ್ರಕಾಶ ಇರುತ್ತೆ ಅಂದ್ರೆ, ಅದು ಈವನ್ ಸೂರ್ಯ ಚಂದ್ರ ಯಾವುದೇ ಒಂದು ಪ್ರಕಾಶಮಾನವಾದ ಇಲ್ಲಿ ನಾವು ನೋಡಿದ್ವು ಅದೆಲ್ಲ 9ನೇ ಸ್ಕಂದದಲ್ಲಿ ಇದರ ವಿವರಣೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಮ್ಗೆ ಪ್ರಕಾಶ ಎಲ್ಲ ಸುದರ್ಶನ ಚಕ್ರದಿಂದ ಬರುತ್ತೆ ಅಂತ. ಒಂದು ಸತಿ ದೂರ್ವಾಸ ಮುನಿಗಳು ಅಂಬರೀಷ್ ಮಹಾರಾಜು ಏಕಾದಶಿ ವ್ರತವನ್ನು ಮಾಡ್ಬೇಕಾದ್ರೆ ಅಲ್ಲಿಗೆ ಹೋಗಿರ್ತಾರೆ. ಯಾವಾಗ ಇನ್ನೇನೋ ಅವ್ರಿಗೆ ಟೆಸ್ಟ್ ಮಾಡಕ್ಕೋಸ್ಕರ ಹೋಗಿರ್ತಾರೆ ಅಂಬರೀಷ್ ಮಹಾರಾಜು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಂಬರೀಷ್ ಮಹಾರಾಜು ತಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ಅವರು
ಭಕ್ತಿಯ ಸೇವೆಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅವರು ಕೈ ಕಾಲುಗಳನ್ನ ಅವರು ತೀರ್ಥ ಕ್ಷೇತ್ರಗಳಿಗೆ ಹೋಗೋದಿಕ್ಕೆ ಯೂಸ್ ಮಾಡ್ತಾರೆ, ಕೈಗಳನ್ನ ನಮಸ್ಕರಿಸಕ್ಕೆ ಮತ್ತೆ ದೇವಸ್ಥಾನದ ಮಾರ್ಜನ ಅದನ್ನ ಕ್ಲೀನ್ ಮಾಡೋದಿಕ್ಕೆ ಅವರು ಯೂಸ್ ಮಾಡ್ತಾರೆ, ಮತ್ತೆ ತಮ್ಮ ನಾಲಿಗೆಯನ್ನು ಕೃಷ್ಣನ ಗುಣಗಾನ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇಂಥ ಶ್ರೇಷ್ಠವಾದ ಭಕ್ತರನ್ನ ಒಂದ್ಸತಿ ಅವರು ದೂರ್ವಾಸ ಮುನಿಗಳು ಟೆಸ್ಟ್ ಮಾಡಕ್ ಹೋದಾಗ ಆ ದಿನ ಏಕಾದಶಿ ವ್ರತ, ಅವ್ರು ಹೋಗಿದ್ದ ದಿನ ದ್ವಾದಶಿ ಆಗಿರುತ್ತೆ. ಇನ್ನು ಅಂಬರೀಷ್ ಮಹಾರಾಜರು ಅವರು ದ್ವಾದಶಿಯ ಪಾಲನೆಯನ್ನು ಮಾಡಿರಲ್ಲ, ಮಾಡಕ್ ಮುಂಚೆ ಅವ್ರು ಹೋಗ್ತಾರೆ. ಆಮೇಲೆ ದೂರ್ವಾಸ ಮುನಿ ಹೇಳ್ತಾರೆ, ನಾನು ಸ್ನಾನ ಮಾಡಿ ವಾಪಸ್ ಬರ್ತೀನಿ, ಆಮೇಲೆ ಇದು ನಾನು ಅನ್ನ ಸೇವನೆ ಇನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವರು ಸ್ನಾನಕ್ಕೆ ಅಂತ ಹೋದವರು ಎಷ್ಟೊತ್ತಾದ್ರೂ ಬರದೇ ಇಲ್ಲ. ಇನ್ನೇನು ಫಾಸ್ಟ್ ಬ್ರೇಕ್ ಮಾಡೋ ಟೈಮ್ ಬರ್ತಾ ಇರುತ್ತೆ. ಅಂಬರೀಷ್ ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ, ಒಂದು ತೊಟ್ಟು ಹನಿಯನ್ನು ತಗೊಂಡು ಅವರು ಫಾಸ್ಟ್ ಬ್ರೇಕ್ ಮಾಡಕ್ ಹೋದಾಗ ಅಲ್ಲಿಗೆ ತಕ್ಷಣ ದೂರ್ವಾಸ ಮುನಿ ಅಲ್ಲಿ ಬರ್ತಾರೆ. ದೂರ್ವಾಸ ಮುನಿ ಬಂದಾಗ ಅವ್ರಿಗೆ ತುಂಬಾ ಕೋಪ ಬರುತ್ತೆ, ನೀನು ಬ್ರಾಹ್ಮಣರಿಗೆ ಭೋಜನ ಕೊಡದೆ ನೀನು ನಿನ್ನ ಉಪವಾಸವನ್ನು ಬ್ರೇಕ್ ಮಾಡ್ತಾ ಇದೀಯ ಅಂತ. ನಾವು ಕೃಷ್ಣಂಗೆ ಏನಾರ ಅಫೆನ್ಸ್ ಮಾಡಿದ್ರೆ ಕೃಷ್ಣಂಗೆ ಬೇಗ ಕೋಪ ಬರಲ್ಲ, ಬಟ್ ತನ್ನ ಭಕ್ತರಿಗೆ ಯಾರಾದ್ರೂ ಏನಾದ್ರು ಹೇಳಿದ್ರೆ, ಅದು ತುಂಬಾ ಹಿರಿಯ ಮತ್ತು ಶ್ರೇಷ್ಠವಾದ ಭಕ್ತರಿಗೆ ಏನಾರ ಅಫೆನ್ಸ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಸುದರ್ಶನ ಆಕ್ಟ್ ಮಾಡಕ್ಕೆ ಶುರು ಮಾಡುತ್ತೆ. ಯಾವಾಗ ಅವರು ದೂರ್ವಾಸ ಮುನಿ ಹಂಗೆ ಹೇಳ್ತಾರೋ ತಕ್ಷಣ ಸುದರ್ಶನ ಚಕ್ರ ಕೃಷ್ಣನ ಕೈಯನ್ನು ಬಿಟ್ಟು ದೂರ್ವಾಸ ಮುನಿಯನ್ನು ಹಿಂಬಾಲಿಸಕ್ಕೆ ಹೋಗತ್ತೆ. ಅವರು ಎಲ್ಲೆಲ್ಲಿ ಓಡ್ ಹೋಗ್ತಾ ಇದ್ರು ಅದು ಬಿಡೋದಿಲ್ಲ. ಮತ್ತೆ ಅವರು ಶಿವನ ಹತ್ರ ಹೋಗ್ತಾರೆ, ಆಮೇಲೆ ಬ್ರಹ್ಮನ ಹತ್ರ ಹೋಗ್ತಾರೆ, ಆಮೇಲೆ ವಿಷ್ಣುವಿನ ಹತ್ರನೇ ಹೋಗ್ತಾರೆ, ಕಾಪಾಡು ನನ್ನನ್ನ ಅಂತ ಕೇಳೋದಿಕ್ಕೆ. ಬಟ್ ಅವ ಕೃಷ್ಣ ಏನೇ ಹೇಳ್ತಾರೆ ಅಂದ್ರೆ, ನೀನು ಅಪರಾಧ ಮಾಡಿರೋದು ನನ್ನ ಭಕ್ತರಿಗೆ, ಸೊ ಅವರು ಮನ್ಸಿದ್ರೆ ಅವರು ನಿನ್ಗೆ ಯಾವಾಗ ಫರ್ಗಿವ್ ಮಾಡ್ತಾರೋ ಅವಾಗ್ಲೇ ನನ್ನ ಸುದರ್ಶನ ಮತ್ತೆ ನಾನು ಕೂಡ ಅದನ್ನ ನಾವು ಕೂಡ ನಿನ್ನ ಫರ್ಗಿವ್ ಮಾಡ್ತೀವಿ ಅಂತ ಹೇಳ್ತಾರೆ ಕೃಷ್ಣ. ಆಮೇಲೆ ಇಮ್ಮಿಡಿಯೇಟ್ ದೂರ್ವಾಸ ಮುನಿ ಎಲ್ಲಾ ಪ್ಲಾನೆಟ್ಸ್ಗೂ ಹಿಂಗೆ ಸುತ್ತುತ್ತಾ ಇರ್ತಾರೆ ಅದನ್ನ ತಪ್ಪಿಸ್ಕೊಳಕ್ಕೆ. ಅಲ್ಲಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಕೊನೆಗೆ ಅವರು ಅಂಬರೀಷ್ ಮಹಾರಾಜ್ ಹತ್ರನೇ ಬಂದು ಕ್ಷಮಾಪಣೆ ಕೇಳ್ತಾರೆ. ಅವಾಗ ಸುದರ್ಶನ ವಾಪಸ್ಸು ಕೃಷ್ಣನ ಹತ್ರ ಹೋಗತ್ತೆ. ಇದಲ್ಲದೆ ನಾವು ಇನ್ನೊಂದು ಲೀಲೆಯಲ್ಲೂ ಕೂಡ ನಾವು ನೋಡ್ತೀವಿ. ಯಾವಾಗ ಜಗಾಯ್ ಮತ್ತೆ ಮದಾಯ್ ನಿತ್ಯಾನಂದ ಪ್ರಭು ಮತ್ತು ಚೈತನ್ಯ ಮಹಾಪ್ರಭುಗೆ ಯಾವಾಗ ಅವರು ಅಫೆನ್ಸ್ ಮಾಡ್ತಾರೋ, ನಿತ್ಯಾನಂದ ಪ್ರಭುಗೆ ಅವರು ಅಫೆನ್ಸ್ ಮಾಡ್ತಾರೆ. ಜಗಾಯ್ ಮತ್ತೆ ಮದಾಯ್ ಅವರು ತುಂಬಾ ಮದ್ಯಪಾನದ ಸೇವನೆಯಿಂದ ಅವರು ತುಂಬಾ ಭ್ರಮಿತರಾಗಿರ್ತಾರೆ. ಅವ್ರಿಗೆ ಏನು ಗೊತ್ತೇ ಆಗ್ತಿರ್ಲಿಲ್ಲ ಅವ್ರಿಗೆ ಏನು ಮಾಡ್ತಾರೆ, ಹೇಗೆ ನಡ್ಕೋತಾರೆ ಅಂತ. ಅವಾಗ ಅವರು ನಿತ್ಯಾನಂದ ಪ್ರಭುಗಳಲ್ಲಿ ಬಂದಾಗ ಅವ್ರಿಗೆ ಅಫೆನ್ಸ್ ಮಾಡಿದಾಗ ಕೂಡ ಇಮ್ಮಿಡಿಯೇಟ್ ಆಗಿ ಚೈತನ್ಯ ಮಹಾಪ್ರಭುಗೆ ತುಂಬಾ ಕೋಪ ಬಂದು ಅವರು ಸುದರ್ಶನ ಚಕ್ರವನ್ನು ಬಿಡ್ತಾರೆ. ಇದಲ್ಲದೆ ಇನ್ನೊಂದ್ ಕಡೆ ನೆನಪಾಗತ್ತೆ ಹೇಗೆ ಕೃಷ್ಣ ಸುದರ್ಶನ ಚಕ್ರವನ್ನು ಯೂಸ್ ಮಾಡಿದ್ದು ಅಂತ. ಹಲವಾರು ಕಡೆ ನಾವು ನೋಡ್ತೀವಿ ಹೇಗೆ ಆಯುಧಗಳನ್ನ ಯೂಸ್ ಮಾಡೋದು ಅಂತ. ಬಟ್ ಇನ್ನೊಂದು ನನಗೆ ಯಾವ್ದು ನೆನಪಾಗೋದು ಅಂದ್ರೆ, ಕುರುಕ್ಷೇತ್ರದ ಯುದ್ಧದಲ್ಲಿ ಸಮಯದಲ್ಲಿ ಭೀಷ್ಮರು ಒಂದು ವಚನ ಕೊಡ್ತಾರೆ, ಇವತ್ತಿನ ದಿನ ನಾನೇನಾದ್ರೂ ಅರ್ಜುನನ್ನ ಕೊಲ್ಲದೆ ಇದ್ರೆ ನಾನು ಕೃಷ್ಣನ ಹತ್ರ ಆಯುಧವನ್ನು ನಾನು ಎತ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ. ಕೃಷ್ಣ ಹೇಗೆ ಅಂದ್ರೆ ಒಂದೊಂದ್ಸತಿ ಭಕ್ತರೇನಾರ ಹೇಳಿದ್ರೆ ಅದನ್ನ ನಡೆಸ್ಕೊಡ್ತಾರೆ. ಅವರ ವಚನ ಭಂಗ ಮಾಡಿದ್ರು ಪರವಾಗಿಲ್ಲ. ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಏನ್ ಹೇಳ್ತಾರೆ, ನಾನು ಯಾವುದೇ ಆಯುಧವನ್ನ ನಾನು ಎತ್ಕೊಳ್ಳಲ್ಲ ಅಂತ ವಚನವನ್ನು ಕೊಟ್ಟಿದ್ರು ಕೂಡ ಕೃಷ್ಣ ಹೇಗೆ ಅಂದ್ರೆ ಎಷ್ಟು ಕರುಣಾಮಯಿ ಅಂದ್ರೆ, ತನ್ನ ವಚನವನ್ನು ಭಂಗ ಮಾಡಿದ್ರು ಪರವಾಗಿಲ್ಲ, ತನ್ನ ಭಕ್ತರ ವಚನವನ್ನು ಭಂಗ ಮಾಡೋದಿಕ್ ಬಿಡಲ್ಲ.
ಭೀಷ್ಮ ಪಿತಾಮಹ ಅವರು ಆಪೋಸಿಟ್ ಕೌರವರ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ರು ಕೂಡ ಅವರು ತುಂಬಾ ಒಳ್ಳೆ ಭಕ್ತರು, ಕೃಷ್ಣನ ಭಕ್ತರು. ಅವರು ವಚನ ಕೊಟ್ಟಿರ್ತಾರೆ, ನಾನು ಇವತ್ತಿನ ದಿನ ಏನಾದ್ರೂ ಅರ್ಜುನನ್ನ ಕೊಲ್ಲಕ್ಕಾಗ್ಲಿಲ್ಲ ಅಂದ್ರೆ ನಾನು ಕೃಷ್ಣನ ಹತ್ರ ಆಯುಧ ಎತ್ಕೊಳಕ್ ಮಾಡ್ತೀನಿ ಅಂತ. ಅದೇ ವಚನಕ್ಕೆ ಅವ್ರು ಏನ್ ಮಾಡ್ತಾರೆ, ಸುದರ್ಶನ ಚಕ್ರವನ್ನು ಎತ್ಕೊಳ್ಳಲ್ಲ, ಬಟ್ ಸುದರ್ಶನ ಚಕ್ರ ತರ ಇರೋ ರಥದ ಒಂದು ಚಕ್ರವನ್ನು ಎತ್ಕೊಂಡು ಹೋಗ್ತಾರೆ. ನೀವೆಲ್ಲ ನೋಡಿರ್ಬೋದು, ತುಂಬಾ ಸುಂದರವಾದ ಒಂದು ಚಿತ್ರ ಇದೆ. ಎಲ್ಲಿ ಯಾವಾಗ ಚಕ್ರವನ್ನು ಎತ್ಕೊಳ್ತಾರೋ ಇಮ್ಮಿಡಿಯೇಟ್ ಆಗಿ ಭೀಷ್ಮ ಪಿತಾಮಹರು ತಮ್ಮ ಆಯುಧಗಳನ್ನ ಬಿಟ್ಟು ಅವರು ಅದನ್ನ ಕೃಷ್ಣನ ಚಕ್ರ ಎತ್ಕೊಂಡು ಓಡ್ ಬರ್ತಾ ಇರ್ಬೇಕಾದ್ರೆ ಅವರು ಅದನ್ನ ಅಕ್ಸೆಪ್ಟ್ ಮಾಡಕ್ ರೆಡಿ ಇರ್ತಾರೆ. ಅವ್ರಿಗೆ ಇವನ್ ಕೃಷ್ಣನಿಂದ ನಾನು ಮರಣ ಹೊಂದಿದ್ರು ನನಗೆ ಯೋಚನೆ ಇಲ್ಲ, ಬಟ್ ಅಷ್ಟು ಸುಂದರವಾದ ದೃಶ್ಯ, ಎಲ್ಲ ತಲೆ ಕೂದಲು ಮತ್ತೆ ಹೂಗಳು ಎಲ್ಲ ಬಿದ್ದು ಹೋಗ್ತಾ ಇರುತ್ತೆ ಕೃಷ್ಣಂದು. ನೀವೆಲ್ಲ ಆ ಚಿತ್ರವನ್ನು ನೋಡಿರ್ಬೋದು. ಅದಿಷ್ಟು ಸುಂದರವಾದ ಆ ಚಿತ್ರವನ್ನು ನಮ್ಮ ಡಿವೋಟೀಸ್ ಬರೆದಿದ್ದಾರೆ. ಹೀಗೆ ಕೃಷ್ಣ ತನ್ನ ಆಯುಧಗಳನ್ನ ಸಂಹಾರ ಅಥವಾ ತಮ್ಮ ಲೀಲೆಗಳಿಗೆ ಯೂಸ್ ಮಾಡ್ತಾರೆ. ಈ ಆಯುಧಗಳು ಹೇಗೆ ಮಹಾಜನಗಳು ಅವರು ಈ ಭೂಮಿ ಕೂಡ ಬರ್ತಾರೆ. ಏನಿಗೆ ಬರ್ತಾರೆ ಅವರು? ಕೃಷ್ಣನ ಮೆಸೇಜ್ನ ಕೊಡೋದಿಕ್ಕೆ ಬರ್ತಾರೆ ಮಹಾಜನಗಳು. ನಮ್ಗೆಲ್ಲ ಗೊತ್ತಿರೋ ಹಾಗೆ 12 ಮಹಾಜನಗಳೇ ಬ್ರಹ್ಮ, ಶಿವ, ಬಲಿ ಮಹಾರಾಜು, ಮತ್ತೆ ಜನಕ, ಪ್ರಹ್ಲಾದ, ಶಿವ, ಮತ್ತೆ ಸನತ್ ಕುಮಾರರು, ಮನು, ಹೀಗೆ 12 ಮಹಾಜನರಿದ್ದಾರೆ. ಅವರೆಲ್ಲ ಆಗಾಗ ಕೃಷ್ಣನ ಸಂದೇಶವನ್ನು, ಕೃಷ್ಣ ಭಾವನಾಮೃತವನ್ನು ನಮ್ಗೆಲ್ಲ ನಮ್ಮಂತ ಸಾಮಾನ್ಯ ಜನರಿಗೆ ಕೊಡೋದಿಕ್ಕೆ ಅವರೆಲ್ಲ ಬರ್ತಾರೆ. ಹಾಗೆಯೇ ಈ ಆಯುಧಗಳು ಕೂಡ ಬರ್ತಾರಂತೆ ಕೆಳಗಡೆ. ಅವರು ಆಳ್ವಾರಾಗಿ ಬರ್ತಾರೆ. ಮತ್ತೆ ಮೊದಲು ಬಂದ ಆಳ್ವಾರ್, ಹೋಗೋ ಆಳ್ವಾರ್ ಈ ಸುದರ್ಶನ ಚಕ್ರ ಆಳ್ವಾರಾಗಿ ಬರ್ತಾರೆ. ಮತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕುಲಶೇಖರ ಆಳ್ವಾರ್ ತುಂಬಾ ಪಾಪ್ಯುಲರ್. ಅವ್ರು ಕೂಡ ಸುಂದರವಾದ ಮುಕುಂದಮಾಲ ಸ್ತುತಿಯನ್ನು ಬರೆದ ಅವರು ಕೌಸ್ತುಭಮಣಿ. ಹೀಗೆ ಆಯುಧಗಳು ಕೂಡ ಇಲ್ಲಿ ಆಳ್ವಾರಾಗಿ, ಈ ಆಳ್ವಾರು ಮೇನ್ಲಿ ಕಾನ್ಸಂಟ್ರೇಟೆಡ್ ಆಗಿ ಅವರು ತಮಿಳ್ನಾಡಿನ ಒಂದು ಪ್ರಾಂತದಲ್ಲಿ ಅವರೆಲ್ಲ ಜನ್ಮ ತಾಳಿ ಅವರು ಈ ಭಗವಂತನ ಸಂದೇಶವನ್ನು ಸಾಮಾನ್ಯ ಜನರಿಗೆ ಕೊಡೋದಿಕ್ಕೆ ಅವರೆಲ್ಲ ಬಂದಿದ್ದಾರೆ. ಮತ್ತೆ ಈ ಆಳ್ವಾರಲ್ಲಿ ಒಬ್ರು ಹೆಂಗಸರು ಬಂದಿರೋದು ಆಂಡಾಳ್. ಆಂಡಾಳ್ ಬಂದು ಈ 30 ಪಾಸುರಗಳನ್ನು ಕೊಟ್ಟಿದ್ದಾರೆ. ಈ ನಾವು ಇವತ್ತಿನ ದಿನ ಈ ಮಳೆ ಎಷ್ಟು ಇಂಪಾರ್ಟೆಂಟು ನಮ್ಗೆ, ಬೆಳೆ ಮತ್ತೆ ನಮ್ಗೆ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟು. ಈವನ್ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದ್ದಾರೆ ಅಂದ್ರೆ, ಅನ್ನಾದ್ ಭವತಿ ಭೂತಾನಿ ಪರ್ಜನ್ಯೋ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ನಮ್ಗೆ ಅನ್ನ ನಮ್ಗೆ ಬೇಕಾದ್ರೆ ನಮ್ಗೇನ್ ಬೇಕು? ಮಳೆಯ ಬೇಕು. ಮಳೆ ಪರ್ಜನ್ಯ ಅಂತ ಇಲ್ಲಿ ಹೇಳಿದ್ದಾರೆ. ಮಳೆನ ಪರ್ಜನ್ಯ, ಸಂಸ್ಕೃತದಲ್ಲಿ ಪರ್ಜನ್ಯ ಅಂತ ಹೇಳ್ತಾರೆ. ಈ ಪರ್ಜನ್ಯ ಮಳೆ ಬರ್ಬೇಕಾದ್ರೆ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಏನ್ ಓದಿದೀವಿ? ಸಮುದ್ರದ ನೀರು ಎವಾಪರೇಟ್ ಆಗಿ ಹೋಗಿ ಮಳೆ ಬರುತ್ತೆ ಅಂತ. ಬಟ್ ನಮ್ಮ ಗ್ರಂಥಗಳೇನಂತ ಹೇಳತ್ತೆ, ನಮ್ಮ ಸ್ಕ್ರಿಪ್ಚರ್ಸ್ ಏನಂತ ಹೇಳತ್ತೆ, ಅದಲ್ಲದೆ ಭಗವದ್ಗೀತೆ ಏನ್ ಹೇಳತ್ತೆ ಅಂದ್ರೆ, ಯಜ್ಞಾದ್ ಭವತಿ ಪರ್ಜನ್ಯೋ, ಯಜ್ಞ ಮಾಡೋದ್ರಿಂದ ಪರ್ಜನ್ಯ ಬರುತ್ತೆ, ಮಳೆ ಬರುತ್ತೆ. ಯಜ್ಞ ಈವನ್ ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋ ಹಾಗೆ ಯಜ್ಞಾನ ಜಪ ಯಜ್ಞೋಸ್ಮಿ. ಈ ಯಜ್ಞಗಳಲ್ಲಿ ಜಪಯಜ್ಞ ತುಂಬಾ ಶ್ರೇಷ್ಠವಾದುದು. ಈಗ ಕಲಿಯುಗದಲ್ಲಿ ನಮ್ಗೆ ಬೇರೆ ತರ ಯಜ್ಞ ಮಾಡೋದಿಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ
ಯಾವುದೇ ಒಂದು ಶುದ್ಧವಾದ ಒಂದು ನಮ್ಗೆ ದ್ರವ್ಯಗಳು ಸಿಗೋದಿಲ್ಲ, ಮತ್ತೆ ಕಲ್ಮಶ ಇಲ್ದಿರೋ ಬ್ರಾಹ್ಮಣರು ಸಿಗೋದಿಲ್ಲ. ಬಟ್ ನಮ್ಗೆ ಸುಲಭವಾಗಿರೋದು ಯಜ್ಞ ಮಾಡೋದು ಅಂದ್ರೆ ಜಪ ಯಜ್ಞ. ನಾವು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಯಜ್ಞ ಮಾಡ್ಬೋದು. ಈ ಯಜ್ಞ ಹೇಗೆ ಸಂಭವ? ನಾವು ಪ್ರಿಸ್ಕ್ರೈಬ್ ಡ್ಯೂಟೀಸ್ ಮಾಡ್ತಾ ಕೂಡ ಈ ಯಜ್ಞವನ್ನು ನಾವು ಮಾಡ್ಬೋದು. ನಾವೇನು ನಮ್ಮ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಟು ನಾವು ಮಾಡಬೇಕು ಅಂತ ಏನೂ ಇಲ್ಲ. ನಾವು ಏನು ಕೆಲಸಗಳು ಮಾಡ್ತಿದ್ದೀವೋ ಅದನ್ನೇ ನಾವು ಮಾಡ್ಕೊಳ್ತಾ ಈ ಯಜ್ಞವನ್ನು ಮಾಡ್ಬೋದು. ಈ ಯಜ್ಞ ಮಾಡೋದ್ರಿಂದ ನಮಗೂ ಎಲ್ಲ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ. ಇದೇ ಭಗವದ್ಗೀತೆಯಲ್ಲಿ ಈ 3rd ಚಾಪ್ಟರ್ 14th ಅನ್ನಭವತಿ ಭೂತನಿ ನೋಡ್ತೀವಿ. ಇದಕ್ಕೆ ಮುಂಚೆ ಏನು ಸೃಷ್ಟಿ ಮಾಡ್ಬೇಕಾದ್ರೆ ಎಲ್ಲ ದೇವತೆಗಳು ಮತ್ತೆ ಮೊದಲು ಮನುಷ್ಯರನ್ನು ಸೃಷ್ಟಿ ಮಾಡಿದಾಗ ಕೃಷ್ಣ ಏನ್ ಹೇಳ್ತಾರೆ, ನೀವೆಲ್ಲ ಹೋಗಿ ಭೂಮಿಗೆ, ನಿಮ್ಮ ಯಜ್ಞದಿಂದ ನಿಮ್ಗೆಲ್ಲ ಸಂತುಷ್ಟರಾಗ್ತೀರಾ ಅಂತ ಸೃಷ್ಟಿಯನ್ನು ಆರಂಭಿಸ್ತಾರೆ. ಹಾಗೆ ನಾವು ನಮ್ಮ ಪ್ರಿಸ್ಕ್ರೈಬ್ ಡ್ಯೂಟೀಸ್ ಮಾಡ್ತಾ ನಾವು ಯಜ್ಞವನ್ನು ಮಾಡ್ಬೋದು. ನಮ್ಗೆ ಈ ಜಪ ಯಜ್ಞ ಕೊಟ್ಟಿದ್ದವರು ಚೈತನ್ಯ ಮಹಾಪ್ರಭುಗಳು. ಕೃಷ್ಣನ ಅವತಾರವೇ ಬಂದು ಇಲ್ಲಿ ನಮ್ಗೆ ಸುಲಭವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ರು. ಮತ್ತೆ ಶ್ರೀಲ ಪ್ರಭುಪಾದರು ಕೂಡ ಇದನ್ನ ಮುಂದೆ ಬಂದು ಇನ್ನೂ ಸುಲಭವಾಗಿ ಎಲ್ಲರಿಗೂ ಸಿಗುವ ಹಾಗೆ ನಮ್ಗೆ ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ನಮಸ್ಕಾರಗಳನ್ನು ಸಲ್ಲಿಸೋಣ. ಇದೇ ಇಂಪಾರ್ಟೆನ್ಸ್ ಇಂದ ಇವತ್ತಿನ ಭಾಗವತ ಶ್ಲೋಕದಲ್ಲಿ ಕೂಡ ಅದೇ ಹೇಳಿದ್ದಾರೆ. ಯಾವಾಗ ನಾವು ಯಜ್ಞ ಮಾಡ್ತೀವೋ ಆವಾಗ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗತ್ತೆ. ಮತ್ತೆ ಇದನ್ನ ನಾವು ಹೇಗೆ ಮಾಡ್ಬೇಕು ಅಂತ ಕಾಲ ತಕ್ಕನಾಗೆ ಕೃಷ್ಣ ಕೂಡ ಮತ್ತೆ ಅವತಾರ ಬಂದು ನಮ್ಗೆ ಯಜ್ಞದ ಬಗ್ಗೆ ಮತ್ತೆ ನಮ್ಮ ಪ್ರಿಸ್ಕ್ರೈಬ್ ಡ್ಯೂಟೀಸ್ ಬಗ್ಗೆ ಹೇಳ್ಕೊಡ್ತಾರೆ. ಅದೇ ತರ ಬಂದಿರೋರು ಪೃಥು ಮಹಾರಾಜು. ಅವರೆಲ್ಲ ಎಷ್ಟು ಚೆನ್ನಾಗಿ ಅವರು ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು ಅಂದ್ರೆ ಈ ಮಳೆ ಬೆಳೆಗಳೆಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅವರೆಲ್ಲ ಇರ್ಬೇಕಾದ್ರೆ. ಅದೇ ತರ ಇದ್ರ ಶ್ರೀಮದ್ ಭಾಗವತಂ 4:16 ಹೇಳ್ತಾರೆ, ವಾಸು ಕಾಲೇ ಉಪಾದತ್ತೆ ಕಾಲ ಚಾಯಂ ವಿಮುಚ್ಯತಿ ಸಮಾ ಸರ್ವೇಷು ಭೂತೇಷು ಪ್ರಾಪ್ಯಾನ್ ಸೂರ್ಯವದ್ ವಿಭು. ಅಂದ್ರೆ ಅವ್ರು ಇರ್ಬೇಕಾದ್ರೆ ಅವರ ಆಡಳಿತದ ಸಮಯದಲ್ಲಿ ಮಳೆ ಬೆಳೆಗಳೆಲ್ಲ ತುಂಬಾ ಚೆನ್ನಾಗಿ ಸಮೃದ್ಧಿಯಾಗಿ ಆಗ್ತಾ ಇತ್ತು. ಮತ್ತೆ ಇದೇ ತರ ಶ್ರೀಮದ್ ಭಾಗವತಮಲ್ಲಿ ಕೂಡ ವರ್ಣನೆ ಇದೆ. ಕುಂತಿ ಮಹಾರಾಣಿ ಕೃಷ್ಣ ಅವ್ರ ಪ್ರೇಯರ್ಸ್ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಕೃಷ್ಣ ಎಲ್ಲೆಲ್ಲಿ ನಡೀತಾ ಇದ್ರು, ಈವನ್ ಡ್ರೈ ಆಗಿದ್ರು ಕೂಡ ಎಲ್ಲದುವೆ ತುಂಬಾ ಜೀವಂತವಾಗಿ ಬರ್ತಾ ಇತ್ತು, ಪುಷ್ಪಗಳು ಮತ್ತೆ ಗಿಡಗಳು. ಅದೇ ರೀತಿಯಾಗಿ ಅವರ ಅವತಾರಗಳು ಬಂದಾಗ ಕೂಡ ಎಲ್ಲದು ಕೂಡ ಸಮನಾಗಿ ಬರ್ತಾ ಇತ್ತು, ಮಳೆ ಮತ್ತೆ ಬೆಳೆಗಳು ಎಲ್ಲ. ಸೊ ಇದನ್ನೇ ಅವರು ಗೋದಾದೇವಿ ಆಂಡಾಳ್ ಇದನ್ನೇ ಹೇಳ್ತಾ ಇರೋದು. ನಮ್ಗೆ ಕರೆಕ್ಟಾಗಿ ಮಳೆ ಬೆಳೆ ಆಗ್ಬೇಕು ಅಂದ್ರೆ ನಾವು ಕೃಷ್ಣನ ನೆನಪು ಮಾಡ್ಕೊಂಡು ಯಜ್ಞವನ್ನು ಮಾಡಿದ್ರೆ ಇದು ಎಲ್ಲಾ ದೇವತೆಗಳಿಗೂ ಕೂಡ ಇದು ಪುಷ್ಟಿಯನ್ನು ತರುತ್ತೆ. ಮತ್ತೆ ನಮ್ಗೆ ವಾಪಸ್ ಇದು ಸೈಕಲ್, ಅದು ಮಳೆ ಕರೆಕ್ಟ್ ಬಂದಾಗ ನಮ್ಗೆ ಅನ್ನ ಕರೆಕ್ಟ್ಗೆ ನಮಗ್ ಸಿಗತ್ತೆ. ಅನ್ನ ಕರೆಕ್ಟ್ ಸಿಕ್ಕಿದ್ರೆ ನಾವು ನಮ್ಮ ಡೈಲಿ ಪ್ರಿಸ್ಕ್ರೈಬ್ ಡ್ಯೂಟೀಸನ್ನು ನಾವು ಮಾಡ್ಬೋದು. ಹೀಗೆ ಒಂದು ಸೈಕಲ್ನ ಕರೆಕ್ಟಾಗಿ ಸಮತೋಲನವಾಗಿ ನಡ್ಸ್ಕೊಂಡು ಹೋಗಕ್ಕೆ, ನಮ್ಮ ಜೀವನ ಸಮತೋಲನವಾಗಿ ನಡ್ಸ್ಕೊಂಡು ಹೋಗಕ್ಕೆ ಸಹಾಯ ಮಾಡುತ್ತೆ. ಸೊ ಇದಕ್ಕೆಲ್ಲ ಇಂಪಾರ್ಟೆಂಟು ಯಜ್ಞ. ಸೊ ನಾವು ಜೂಲಿ ಗೋದಾದೇವಿ ಬರೀ ಮಾರ್ಗಶಿರ 30 ದಿನಗಳು ಉಪವಾಸವನ್ನು ಹೇಳ್ಕೊಟ್ಟಿದ್ದಾರೆ. ಬಟ್ ಶ್ರೀಲ ಪ್ರಭುಪಾದ್ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ, 365 ದಿನಗಳು ನಮ್ಗೆ ಯಜ್ಞ ಮಾಡೋದಕ್ಕೆ ಮತ್ತೆ ನಮ್ಮ ಭಕ್ತಿ ಸೇವೆ ಮಾಡೋದಕ್ಕೆ ಅವರು ಎಲ್ಲಾ ಕಡೆ ದೇವಾಲಯಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಾ ಕಡೆ ಸೆಂಟರ್ನ ನಮ್ಗೆ ಇದ್ ಮಾಡಿದ್ದಾರೆ. ಇದು ಜಸ್ಟ್ ಮಾರ್ಗಶಿರ ಮಂತ್ ಮಾತ್ರ ಸೀಮಿತವಾದದ್ದಲ್ಲ. ಇದು ನಾವು ಪ್ರತಿದಿನ ನಾವು ನಮ್ಮ ಭಕ್ತಿ ಸೇವೆಯನ್ನು ನಾವು ಮಾಡ್ಕೊಂಡು ಹೋದ್ರೆ
ನಮ್ಗೆ ಇದೇ ಲೈಫ್ ಟೈಮಲ್ಲಿ ವಾಪಸ್ ಕೃಷ್ಣನ ಧಾಮಕ್ಕೆ ಹೋಗೋದಕ್ಕೆ ಇದು ನಮಗೆ ಅನುಕೂಲ ಮಾಡಿಕೊಡುತ್ತೆ. ನಮ್ಮ ದಾಮೋದರ ದೇಶದಲ್ಲಿ ಪ್ರತಿದಿನ ನಿತ್ಯ ಭಾಗವತ ಸೇವೆಯಲ್ಲಿ ಮಂಗಳ ಪ್ರೋಗ್ರಾಮ್ ಇದೆ. ಪ್ರತಿದಿನ ಶಿವಾನಂದ ಪ್ರಭು ತುಂಬ ಚೆನ್ನಾಗಿ ನಡ್ಕೊಂಡ್ಬರ್ತಾ ಇದ್ದಾರೆ. ಜಸ್ಟ್ ಒಂದು ದಿನ ಅಲ್ಲ, ನಾವು ಇವಾಗ ಜಸ್ಟ್ ಒಂದು ತಿಂಗಳು ತುಂಬ ಎಂತೂಸಿಯಾಸಮಿಂದ ನಾವೆಲ್ಲ ಬಂದು ಇಲ್ಲಿ ಕೇಳ್ತಾ ಇದ್ದೀವಿ. ದಟ್ ಶಿವಾನಂದ ಪ್ರಭು ನಮ್ಮ ಜೊತೆ ಇದ್ದಾರೆ. ಅವರು ಪ್ರತಿದಿನ ನಮ್ಮನ್ನೆಲ್ಲ ಎಬ್ಬಿಸ್ತಾ ಇದ್ದಾರೆ. ಎಬ್ಬಿಸಿ ಅವರು ನಮಗೆ ಮಂಗಳ ಇದು ಭಗವಂತನ ನೆನಪು ಮಾಡಿಕೊಡೋಕ್ಕೆ ಸಹಾಯ ಮಾಡ್ತಾರೆ. ಅವರು ಕೂಡ ಧನ್ಯವಾದಗಳು ಪ್ರಭು. ಮತ್ತೆ ಇಲ್ಲಿ ಸೇರಿದ ಎಲ್ಲ ಭಕ್ತರು ಕೂಡ ನನ್ನ ಧನ್ಯವಾದಗಳು. ನಾನೇನಾದರೂ ತಪ್ಪು ಮಾಡಿದ್ರೆ ಅದು ನನ್ನ ಶಾರ್ಟ್ ಕಮಿಂಗ್ಸ್. ಸೊ ಅದನ್ನು ಮನ್ನಿಸ್ತಾ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಈ ಭಕ್ತಿ ಸೇವೆಯಲ್ಲಿ ಮುಂದುವರಿಸೋಕ್ಕೆ. ಇದನ್ನು ಹೇಳ್ತಾ ನಾನು ಇಲ್ಲಿ ಇವತ್ತಿನ ಚರ್ಚೆಯಲ್ಲಿ ಮುಗಿಸ್ತೀನಿ. ಏನಾದರೂ ಕಮೆಂಟ್ಸ್ ಅಥವಾ ಏನಾದರೂ ಬಿಟ್ಟಿದ್ರೆ ಯಾವ್ದಾದ್ರು ಆ್ಯಡ್ ಮಾಡೋಕ್ಕೆ ಇಷ್ಟ ಇದ್ರೆ ಆ್ಯಡ್ ಮಾಡಿ, ಇಲ್ಲ ಏನಾರ ಪ್ರಶ್ನೆಗಳಿದ್ರೆ ಕೂಡ ಕೇಳ್ಬೋದು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಆಂಡಾಳ್ ನಾಚಿಯಾರವರ 4ನೇ ಪಾಶುರಂನ ಮತ್ತೆ ಎಸ್ಪೆಷಲಿ ಮಳೆಯ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಭಾಗವತಂ ಶ್ಲೋಕ, ಭಗವದ್ಗೀತಾ ಶ್ಲೋಕಾಸ್, ಮತ್ತೆ ಚೈತನ್ಯ ಚರಿತಾಮೃತ, ಚೈತನ್ಯ ಮಹಾಪ್ರಭು ಬಗ್ಗೆ, ಆಮೇಲೆ ಮತ್ತೆ ಯಜ್ಞದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಹೇಳಲಿಕ್ಕಿದ್ರೆ ಅನ್ಮ್ಯೂಟ್ ಮಾಡ್ಬೋದು, ಅಥವಾ ಏನಾದ್ರೂ ಕ್ವಶನ್ಸ್ ಇದ್ರೆ, ಪ್ರಶ್ನೆಗಳಿದ್ರೆ ಮಾತಾಜಿ ಹತ್ರ ಕೇಳಿ ತಿಳ್ಕೊಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಸೊಗಸಾಗಿ ಹೇಳಿದ್ದೀರಿ. ಭಗವದ್ಗೀತೆ, ಭಾಗವತಂನ ಎಲ್ಲಾ ಕಥೆಗಳನ್ನು, ಎಸ್ಪೆಷಲಿ ದೂರ್ವಾಸ ಮುನಿಗಳ ಸ್ಟೋರಿ ಆಗಲಿ ಅಥವಾ ಬೇರೆ ಬೇರೆ ಕಥೆಗಳನ್ನೆಲ್ಲ ನೀವು ಭಗವದ್ಗೀತೆ, ಭಾಗವತ ಮತ್ತೆ ಪುರಾಣಗಳಿಂದ ಹೇಳಿದ್ದೀರಿ. ತುಂಬಾ ಸೊಗಸಾಗಿ ವಿವರಿಸಿದ್ದೀರಿ ಕೂಡ. ಹಾಗೆ ಪರ್ಜನ್ಯ ಅಥವಾ ಮಳೆ, ವರುಣನ ಬಗ್ಗೆ ಸಹ ನೀವು ತುಂಬಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹೇಳಿದಿರಿ. ಯಾವ ರೀತಿ ನಾವು ಬೆಳೆ ಬೆಳಿಬೇಕು, ಅದಕ್ಕೆ ಯಾವ ಕಾಲಕ್ಕೆ ಮಳೆಗಳೆಲ್ಲ ಬರಬೇಕು, ಇದನ್ನೆಲ್ಲ ತುಂಬಾ ಸೊಗಸಾಗಿ ಹೇಳಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ ಫಾರ್ ಯುವರ್ ವಂಡರ್ಫುಲ್. ಹರೇ ಕೃಷ್ಣ. ದಾಮೋದರ ದೇಶ ಯಾತ್ರದಲ್ಲಿ ಮಾತಾಜಿ ಮತ್ತೆ ಪ್ರಭುವರು ಮಾತ್ರ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ, ಭಕ್ತಿ ವೇದಾಂತ ಸಂಬಂಧಿಸಿದ್ದಾರೆ. ಇದೆಲ್ಲ ಅವರಿಗೆ ಮಾತ್ರ ಅಲ್ಲ, ನಮಗೆ ಕೂಡ ತುಂಬಾ ಇದರ ಬಗ್ಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಿಮ್ಮಿಂದ ನಾವು ಸಹ ಪ್ರೇರಿತರಾಗಬೇಕು. ಹರೇ ಕೃಷ್ಣ. ಪ್ರಭು, ಇದೆಲ್ಲ ಗುರುಗಳ ಒಂದು ಆಶೀರ್ವಾದ, ನಮ್ದೇನೂ ಇಲ್ಲ ಇದರಲ್ಲಿ. ಬೇರೆ ಯಾರಿಗಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು, ಇಲ್ಲದ್ರೆ ನಾವು ಮೇನ್ ರೂಮಿಗೆ ಹೋಗೋದು. ಎಲ್ಲ ಭಕ್ತರಲ್ಲಿ ವಿನಂತಿ, ನಿಮ್ಮ ಜಾಗದಲ್ಲಿ ಕೂತು ಮಾತಾಜಿಗೆ ಹರೇ ಕೃಷ್ಣ ಪ್ರಣಾಮ ಮಾಡುವ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವಂದಿಕಿ ಜೈ. ಸರ್ವೇಶ್ ರಾಧಾ ಮಾಧವ ಮಾತಾಜಿ ಕಿ ಜೈ. ಹರೇ ಕೃಷ್ಣ. ನಾವು ಮೇನ್ ರೂಮ್ ಹೋಗೋದ ಪ್ರಭು? ಎಸ್ ಮಾತಾಜಿ. ಥ್ಯಾಂಕ್ ಯು ಪ್ರಭು.